ನಿಜ ಸರ್, ಪ್ರತ್ಯೇಕವಾದ ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಪ್ರಶ್ನೆ ಇದೆ. ಅದಕ್ಕೆ ಹೋಗ್ಲಿಕ್ಕೆ ಮುಂಚೆ ನೀವು ರೈತರ ವಿಚಾರ ಮಾತನಾಡ್ತಿದ್ರಿ, ಹಾಗಾಗಿ ತಿಮ್ಮೇಗೌಡ ಸರ್ಗೆ ಪ್ರಶ್ನೆಯನ್ನು ವರ್ಗಾವಣೆ ಮಾಡಬಹುದಾ ಅಂತ ಹೇಳಿ. ಸರ್, ಇದು ಎಲ್ರಿಗೂ ಗೊತ್ತಿರೋ ಹಾಗೆ ತಿಮ್ಮೇಗೌಡ ಸರ್, ನಮ್ಮ ರಾಜ್ಯದಲ್ಲಿ ಸರಿಸುಮಾರು 60-65% ಮಳೆ ಆಶ್ರಿತವಾಗಿ ಕೃಷಿ ಪದ್ಧತಿ ಇರೋದು. ಇನ್ನು 30-35 ನೀರಾವರಿ ಯೋಜನೆಗಳನ್ನ. ಬಟ್ ಈ ಅಟ್ಲೀಸ್ಟ್ 30-35% ನೀರಾವರಿ ಆಶ್ರಿತ ಕೃಷಿಕರು ಏನಿದ್ದಾರೆ ಅವರಾದ್ರೂ ನೆಮ್ಮದಿಯಾಗಿದ್ದಾರಾ ಅಂತಂದ್ರೆ, ಇರುವ ಸಾಲು ಪ್ರಾಜೆಕ್ಟ್ಗಳಲ್ಲಿ ಬಹುತೇಕ ಡಿಲೇಡು ಅಥವಾ ಆನ್ ಹಾಲ್ಟ್. ಹಿಂಗಿರುವಾಗ ನೀರಾವರಿ ಯೋಜನೆಗಳನ್ನ ತ್ವರಿತವಾಗಿ ಮುಗಿಸುವ, ಅದನ್ನ ಜನರಿಗೆ, ರೈತರಿಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಡುವ ಗುರುತರ ಜವಾಬ್ದಾರಿ ಸರ್ಕಾರದ ಆಗಿರುತ್ತೆ. ನಾನು ಒಂದು ಪಕ್ಷದ್ದು ಈಗಿರುವ ಸರ್ಕಾರ ಅಂತ ಹೇಳ್ತಿಲ್ಲ, ಇನ್ ಜನರಲಿ ರಾಜ್ಯ ಸರ್ಕಾರದ ಆಗಿರುವಾಗ ಯಾಕೆ ಇದನ್ನು ಗಂಭೀರವಾಗಿ ಪರಿಗಣಿಸ್ತಿಲ್ಲ? ವೈ ಇಸ್ ದಟ್ ಮಚ್ ಡಿಲೇ? ನೀರಾವರಿ ಪ್ರಾಜೆಕ್ಟ್ಗಳು ಅಂದ್ರೇನೆ ಡಿಲೇ ಅನ್ನೋ ರೀತಿಯಲ್ಲಿ ಯಾಕೆ ಪರಿಸ್ಥಿತಿ ಅಂತ? ಮುಖ್ಯವಾಗಿ ಕರ್ನಾಟಕದಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಆದಮೇಲೆ ಅದು 1924 ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ, ಅಂದರೆ ಬ್ರಿಟಿಷ್ ಸರ್ಕಾರ ಇದ್ದಾಗ ಒಂದು ಅಗ್ರಿಮೆಂಟ್ ಮೇಲೆ ನಮಗೆ ಪರ್ಮಿಷನ್ ಕೊಟ್ಟರು. ಅದೇ ಟೈಮ್ನಲ್ಲಿ ಮೆಟ್ಟೂರು ಡ್ಯಾಮ್ಗೂ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ತಮಿಳುನಾಡಿಗೆ ಅನುಮತಿ ಕೊಟ್ಟರು, ನಮಗೆ ಕೃಷ್ಣರಾಜ ಸಾಗರಕ್ಕೆ ಅನುಮತಿ ಕೊಟ್ಟರು. ನಮ್ಗೆ ಎಷ್ಟು ಅನುಮತಿ ಕೊಟ್ಟರು ಅಂದರೆ 1.1 lakh acres ಮಾತ್ರ ನೀರಾವರಿ ಮಾಡಲಿಕ್ಕೆ. ವೆರಾಸ್ ತಮಿಳ್ನಾಡಿಗೆ 3.7 lakhs ನೀರಾವರಿ ಮಾಡಲಿಕ್ಕೆ ಅನುಮತಿ ಕೊಟ್ಟರು. ಅದೇನಾಗಿದೆ, ಹಿಸ್ಟಾರಿಕಲಿ ತಮಿಳ್ನಾಡು ಮೊದಲಿನಿಂದ ನೀರಾವರಿ ಪ್ರದೇಶನ ಹೆಚ್ಚು ಮಾಡಿಕೊಂಡು ಅವರು ನಮಗೆ ಆ ಒಂದು ಪ್ರಿಸ್ಕ್ರಿಪ್ಟಿವ್ ರೈಟ್ ಅಂತ, ಅದು ನಮ್ಗೆ ಹಕ್ಕಿದೆ, ನಮ್ಗೆ ಕೊಡಬೇಕು ಅಂತ ಅನ್ನೋ ಒಂದು ಹಕ್ಕು ಇದ್ರ ಮೇಲೆ ಇದು ಮಾಡಿದ್ರು. ನಾವು KRS ಆದಮೇಲೆ ಕಾವೇರಿ ಬೇಸಿನ್ನಲ್ಲಿ ಕಬಿನಿ, ಹಾರಂಗಿ, ಆಮೇಲೆ ಹೇಮಾವತಿ ಇವೆಲ್ಲವನ್ನು ನಾವು ಅಣೆಕಟ್ಟು ಪೂರ್ಣಗೊಳಿಸಿ ನೀರಾವರಿ ಪ್ರದೇಶ ಮಾಡ್ಕೊಂಡಿದ್ದೀವಿ. ಆದರೆ ಆವಾಗ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿರಲಿಲ್ಲ ಈ ಪ್ರಾಜೆಕ್ಟ್ಗಳಿಗೆ. ಯಾಕೆಂದರೆ ನಾವು ಏನು ಮಾಡಿದ್ವು, ನಿಜಲಿಂಗಪ್ಪನವ್ರ ಕಾಲದಲ್ಲಿ ಮತ್ತು ಇದರಲ್ಲಿ ಅರಸೋ ಅವ್ರ ಕಾಲದಲ್ಲಿ ಅವನ್ನ ಸೆಮಿ ಡ್ರೈ ಕ್ರಾಪ್ಸ್ನ ಉಪಯೋಗಿಸ್ತೀವಿ ಈ ಪ್ರಾಜೆಕ್ಟ್ಗಳನ್ನ ಅಂತ. ಆದರೂ ಭಾಳಷ್ಟು ಜನ ಈ ರಿಸರ್ವಾಯರ್ಸ್ಗಳನ್ನ, ಈ ಅಣೆಕಟ್ಟುಗಳಲ್ಲಿ ಈಗಲೂ ಕಬ್ಬು ಭತ್ತ ಬೆಳೀತಾ ಇದ್ದಾರೆ ನೀರಾವರಿ ಇದನ್ನ. ನಾನು 2003ರಲ್ಲಿ ಕಾವೇರಿ ನಿಗಮ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ನನ್ನನ್ನು ನೇಮಕ ಮಾಡ್ತು, ಸ್ಪೆಷಲ್ ಆಫೀಸರ್ ಫಾರ್ ಕ್ರಿಯೇಷನ್ ಆಫ್ ಕಾವೇರಿ ನಿಗಮ ಅಂತ. ಆವಾಗ ಕೃಷ್ಣ ಭಾಗ್ಯ ಜಲ ನಿಗಮ ಇತ್ತು, ಕರ್ನಾಟಕ ನೀರಾವರಿ ನಿಗಮ ಇತ್ತು, ಆದರೆ ಕಾವೇರಿ ನೀರಾವರಿ ನಿಗಮ ಇರಲಿಲ್ಲ. ಅದು ನೀರಾವರಿ ಇಲಾಖೆಯ ವ್ಯಾಪ್ತಿನಲ್ಲೇನೆ ಮಿತವಾದ ಹಣಕಾಸಿನ ಪೂರೈಕೆಯಲ್ಲಿ ಅಲ್ಲಿಯ ಪ್ರಾಜೆಕ್ಟ್ಗಳು 8 ಜಿಲ್ಲೆ ಬರ್ತದೆ ಕಾವೇರಿ ನಿಗಮ ವ್ಯಾಪ್ತಿಗೆ. ಅಂದರೆ ಕಾವೇರಿ ಮತ್ತು ಅದರ ಉಪನದಿಗಳು ಕಬಿನಿ, ಹೇಮಾವತಿ, ಹಾರಂಗಿ ಇವೆಲ್ಲ ಸೇರಿ. ಆದರೂ ನಾನು ಸ್ಥಾಪನೆ ಮಾಡಿದ್ಮೇಲೆ ನಾನೇ ಫಸ್ಟ್ MD ಆದೆ. ಅಲ್ಲಿ MD ಆಗಿ ಆ ಪೀರಿಯಡಲ್ಲಿ ನಾನು ಗಮನಿಸ್ದಂಗೆ ನೀರಾವರಿ ಬೆಳೆಗೆ ಸಾಕಷ್ಟು ಉಪಯುಕ್ತವಾದಂಥ ಇದನ್ನ ಪ್ರೋತ್ಸಾಹವನ್ನ ಸರ್ಕಾರ ಕೊಡ್ತಾ ಇತ್ತು. ಆದರೆ ಕಾನೂನುಬದ್ಧವಾಗಿ ಉಪಯೋಗ ಮಾಡೋಕೆ ಆಗ್ತಿರ್ಲಿಲ್ಲ. ನಮಗೆ 1990ರಲ್ಲಿ ಈ ತಮಿಳುನಾಡು ಮತ್ತು ಕರ್ನಾಟಕದ ವ್ಯಾಜ್ಯದ ಬಗ್ಗೆ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆಯಿತು. ಟ್ರಿಬ್ಯುನಲ್ ಆದಮೇಲೆ ನಮ್ಮಲ್ಲಿ ಟ್ರಿಬ್ಯುನಲ್ ತೀರ್ಮಾನ ಮಾಡೋದಕ್ಕೆ ಬಹಳ ಸಮಯ ತೆಗೆದುಕೊಂಡ್ರು. ಕೊನೆಗೆ ಟ್ರಿಬ್ಯುನಲ್ ತೀರ್ಮಾನದಲ್ಲಿ ಕರ್ನಾಟಕಕ್ಕೆ, ತಮಿಳುನಾಡಿಗೆ ಮತ್ತು ಕೇರಳ, ಪಾಂಡಿಚೇರಿಗೆ 4 ರಾಜ್ಯಗಳಿಗೆ ನೀರನ್ನ ಹಂಚಿಕೆ ಮಾಡಿದ್ರು. ಹಂಚಿಕೆ ಮಾಡಿದ್ಮೇಲೆ ಆದರೆ ಏನಾಯ್ತು, ಅವರು 2 ಮುಖ್ಯವಾದ ವಿಷಯಗಳನ್ನ ನಾನು ಹೇಳಬೇಕಾಗುತ್ತೆ. ಒಂದು, ರಾಜಾರಾಯರ ಹೇಳ್ದಂಗೆ ಅಂಡರ್ಗ್ರೌಂಡ್ ವಾಟರ್ ಪೊಟೆನ್ಷಿಯಲ್ ಟ್ರಿಬ್ಯುನಲ್ ಪರಿಗಣಿಸಿಲ್ಲ. ಎರಡನೇದು, ನಮ್ಮಲ್ಲಿ ನಾನು ಕಾವೇರಿ ನಿಗಮ MD ಆಗಿರುವಾಗ ಸುಮಾರು 100ಕ್ಕೆ ಹೆಚ್ಚು ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗಳಿದ್ವು. ಅವನ್ನ ಟ್ರಿಬ್ಯುನಲ್ ಮುಂದೆ ನಾವು ಪ್ರತಿಪಾದನೆ ಮಾಡಿದ್ರು ಟ್ರಿಬ್ಯುನಲ್ ಅದನ್ನ ಅವಕ್ಕೆ ನೀರು ಪೂರೈಕೆ ಬಗ್ಗೆ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಹೀಗಾಗಿ ಇರುವ ನೀರನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂತ ಒಂದು ಅವೇರ್ನೆಸ್, ಜಾಗೃತಿ ನಮ್ಮ ರೈತರಲ್ಲೂ ಬರಬೇಕಾಗಿದೆ. ಈಗ ಈ ಪರಿಸ್ಥಿತಿನಲ್ಲಿ KRS ನಲ್ಲಿ 89 ಪಾಯಿಂಟ್ ಸಮಥಿಂಗ್ ಅಂದ್ರೆ 90ವರೆಗೆ ರೀಚ್ ಆಗಿದೆ ಇವತ್ತಿಗೆ. 90 ಫೀಟ್ ವರೆಗೆ KRS ಅಲ್ಲಿ.
ಅದು ನಮ್ಮ ರೈತರು ಏನ್ ಕೇಳ್ತಾ ಇದ್ದಾರೆ, 2 ಬೆಳೆಗೆ 2 ಸಾರಿ ನೀವು ನೀರ್ ಬಿಡಿ, ನಮ್ಮ ಬೇಸಿಗೆ ಬೆಳೆ ಬೆಳ್ಕೊಳ್ತೀನಿ ಅಂತ. ನಾನು MD ಆಗಿದ್ದಾಗ ಬೇಸಿಗೆ ಬೆಳೆಯೋದಕ್ಕೆ ನೀರ್ ಕೊಟ್ಟೆ. ಅದೃಷ್ಟವಶಾತ್ ನೀರ್ ಸಾಕಾಗಿರ್ಲಿಲ್ಲ ಅವಾಗ. ಆದ್ರೆ ಅದೃಷ್ಟವಶಾತ್ ಮಳೆ ಬಂದು ನಮಗೆ ನೀರು ಸಾಕಾಯ್ತು. ಹೀಗೆ ರೈತರು ಸಹ ನೀರಿನ ಉಪಯೋಗನ ಸರಿಯಾದ ರೀತಿಯಲ್ಲಿ ಇದು ಕ್ಷಮೆ ಇರ್ಲಿ ಸರ್, ಇಂಟರಪ್ಟ್ ಮಾಡ್ತಿದ್ದೀನಿ. ರೈತರಿಗೇನು ನಾವು 10 ರೂಪಾಯಿ ದುಡಿಮೆ ಮಾಡೋದು 11 ರೂಪಾಯಿ ಸಿಕ್ಕಿದ್ರೆ ಬದುಕು ಗಟ್ಟಿ ಆಗತ್ತೆ ಅನ್ನೋ ಒಂದ್ ಚಿಕ್ಕ ಆಸೆ. ಈಗ ರೈತರಿಗೆ ಸರಿಯಾಗಿ ನೀರಿನ ಬಳಕೆಯ ಬಗ್ಗೆ ಅರಿವು ಕಮ್ಮಿ ಅಂತಾದಾಗ ಅರಿವನ್ನ ಮೂಡಿಸುವ ಪ್ರಯತ್ನಗಳು ಆಗೋದು ಕೂಡ ಫೇಲ್ಯೂರ್ ಆಗ್ತಿದೆ ಅಂತ ಆಯ್ತು. ಇಲ್ಲ, ನಾನು ಕಾವೇರಿ ನಿಗಮ MD ಆಗಿದ್ದಾಗ ಇದೊಂದು ಅಭಿಯಾನ ತರ ಪ್ರಾರಂಭ ಮಾಡಿದ್ದೆ. ರೈತರಿಗೆ ಜಾಗೃತಿ ಮೂಡಿಸೋದಕ್ಕೆ ನೀರಿನ ಬಳಕೆ ಬಗ್ಗೆ, ಮಿತವಾದ ಬಳಕೆ ಬಗ್ಗೆ ಮತ್ತು ಸರಿಯಾದ ರೀತಿಯಲ್ಲಿ ಅದು ಉಪಯೋಗ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಅಭಿಯಾನನೇ ಸ್ಟಾರ್ಟ್. ನನ್ನ ಹತ್ರ ಅದ್ರ ಲಿಟರೇಚರ್ ಇದೆಲ್ಲ ಇದೆ, ಪ್ರಾರಂಭ ಆಯ್ತು. ಆದ್ರೆ ಮುಖ್ಯವಾಗಿ ಏನಮ್ಮ, ನಮ್ಮಲ್ಲಿ ಪ್ರವಾಹದ ಸಂದರ್ಭದಲ್ಲಿ ನಮ್ಮ ಕಾಲುವೆಗಳ ಮುಖಾಂತರ ಕೆರೆಗಳಿಗೆ ನೀರು ತುಂಬಿಸ್ಬೇಕು. ಆ ಕೆಲಸನ ನಾನು ಮಾಡಿದ್ದೆ. ಅದ್ರ ಜೊತೆಗೆ ಕೆರೆಗಳು ಬಹಳಷ್ಟು ಹೂಳು ತುಂಬಿವೆ, ಒತ್ತುವರಿಯಾಗಿವೆ. ಆ ಕೆರೆಗಳನ್ನ ನಾವು ಹೂಳು ತೆಗೆದು ಕೆರೆ ತುಂಬಿಸೋ ಕೆಲಸ ಮಾಡಿದ್ರೆ ಕೆರೆಗಳ ಅಚ್ಚುಕಟ್ಟು ನೀರಾವರಿ ಪ್ರದೇಶ ಉತ್ತಮವಾಗುತ್ತೆ. ನಾವು ಕೆರೆ ಒತ್ತುವರಿ, ಹೂಳು ಎತ್ತೋದು ಅಂತ ಬಂದ್ರೆ ಮತ್ತೆ ಪಾಲಿಟಿಕ್ಸ್ ಆಗ್ಬಿಡುತ್ತೆ ಸರ್. ಅದು ರಾಜಕೀಯ ಸ್ವರೂಪ ಪಡ್ಕೊಂಡ್ಬಿಟ್ಟು ಆ ಪಕ್ಷ ಈ ಪಕ್ಷ ಅನ್ನೋದು ಬಂದ್ಬಿಡುತ್ತೆ. ಬಟ್ ಎನಿವೆ, ಸೊಲ್ಯೂಷನ್ಗಳ ಕಣ್ಮುಂದಿದೆ, ಅದನ್ನ ಉಪಯೋಗ ಮಾಡ್ಕೊಳ್ಳೋ ಇಚ್ಛಾಶಕ್ತಿ ಕೊರತೆ ಕೂಡ ಕಾಣ್ತಾ ಇದೆ ಅಂತ ಹೇಳಿ ನಿಜವೇ.